ಹಲೋ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಅನ್ನೋತಾ ಈ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಏನಪ್ಪ ಸ್ಪೆಷಲ್ ಇವತ್ತು ಬ್ಲಾಗ್ ಅಂತಂದರೆ, ನಾನು ಸ್ಯಾಂಡ್ವಿಚ್ ಮಾಡ್ತಾ ಇರೋದು. ಫ್ರೆಂಡ್ಸ್ ಸ್ಯಾಂಡ್ವಿಚಸ್ ಇಟ್ ಈಸ್ ಯೂಸ್ಡ್ ಇನ್ USA. ಸೊ USA ಔಟ್ ಆಫ್ ಕಂಟ್ರಿಯಲ್ಲಿ ತಿನ್ನೋ ಥರ ಸ್ಯಾಂಡ್ವಿಚ್ನ ನಾನು ಪ್ರಿಪೇರ್ ಮಾಡಿ ನಿಮಗೆ ತೋರಿಸ್ಬೇಕಂತಿದ್ದೀನಿ. ಸೊ ಬೇಗ ಫಾಸ್ಟಾಗಿ ಕ್ವಿಕ್ಕಾಗಿ ನೀವು ಮಾಡೋಂಥ ಸ್ಯಾಂಡ್ವಿಚ್ ಈ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಬನ್ನಿ ತೋರಿಸ್ತಾನೆ ಯಾವ ಥರ ಇರುತ್ತೆ ಇದು ಅಮೆರಿಕನ್ ಸ್ಯಾಂಡ್ವಿಚ್. ಡಿಲಿಷಿಯಸ್ ಆಗಿರುತ್ತೋ ಹಾಗೂ ಮತ್ತು ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಬೋದು. ಸೊ ಯೂಶಲಿ ಮಕ್ಕಳಿಗೆ ಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ತೋರಿಸ್ತೇನೆ. ನಮ್ಮ ಸ್ಯಾಂಡ್ವಿಚ್ಗೆ ರೆಡಿ ಮಾಡಿದ್ವಿ. ಏನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ನಿಮಗೆ ಬ್ರೆಡ್ ಬೇಕು. ಸೊ ಬ್ರೆಡ್ಸ್ ತೊಗೊಳ್ಳಿ. ಸೊ ಬ್ರೆಡ್ಸ್ ಹಾಗೂ ಏನು ನಾವು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇರೋದು ಅಂದರೆ, ಆನಿಯನ್ಸ್ ರೌಂಡಾಗಿ ಕಟ್ ಮಾಡ್ಕೊಳ್ಳಿ, ಹಾಗೂ ಕುಕುಂಬರ್, ಕ್ಯಾರೆಟ್ ಹಾಗೂ ಮತ್ತು ಟೊಮ್ಯಾಟೋಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಈಸಿಯಾದ ಒಂದು ಸ್ಯಾಂಡ್ವಿಚ್ ತೋರಿಸ್ತೇನೆ. ಸೊ ಇದು ಅಮೆರಿಕನ್ ಸ್ಯಾಂಡ್ವಿಚ್ ಅಂತ ಕರಿಬೋದು. ಸೊ ಅಮೆರಿಕನಲ್ಲಿ ಈಸಿಯಾಗಿ ರೆಸ್ಟೋರೆಂಟ್ಸಲ್ಲಿ ಮಾಡಿಕೊಡ್ತಾರೆ. ಸೊ ಬನ್ನಿ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಮಾಡಬೇಕು ಅಂತ. ಈಸಿಯಾಗಿ ನಿಮಗೆ ಸ್ಯಾಂಡ್ವಿಚ್ನ ಮಾಡಿ ತೋರಿಸ್ತೇನೆ. ನಿಮ್ಮ ಮನೇಲಿ ಕೂಡ ನೀವು ಮಾಡ್ಕೊಳ್ಳಿ, ತಿನ್ನುತ್ತಾ ಚೆನ್ನಾಗಿ ಎಂಜಾಯ್ ಮಾಡಿ ಅನ್ನುತ್ತಾ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತೇನೆ. ಸೊ ನಮ್ಮ ಅಮೆರಿಕನ್ ಸ್ಯಾಂಡ್ವಿಚ್ಗೆ ನಮಗೆ ಬ್ರೆಡ್ಸ್ ಬೇಕು. ಸೊ ನಿಮ್ಗೆ ಎಷ್ಟು ಬ್ರೆಡ್ಸ್ ಬೇಕು ನೀವು ಅದ್ರ ಪ್ರಕಾರ ತೊಗೊಳ್ಳಿ. ಸೊ ಇಲ್ಲಿ ಏನಪ್ಪ ಅಂದರೆ, ಟೊಮ್ಯಾಟೊ ಹಾಗೂ ಮತ್ತು ಕುಕುಂಬರ್ ಹಾಗೂ ಮತ್ತು ನಾವು ಕ್ಯಾರೆಟ್ ತೊಗೊಂಡಿದ್ದು, ಆಮೇಲೆ ಆನಿಯನ್ಸ್. ಸೊ ಇದು ಏನಪ್ಪ ಫೇಮಸ್ ಅಮೆರಿಕನ್ನಲ್ಲಿ ಅಂದರೆ, ಅವ್ರು ಹೀಗೇ ತಿನ್ನೋದು, ತುಂಬ ಈಸಿ ಆಗಿ ತಿಂತಾರೆ. ಸೊ ಬನ್ನಿ ಅದು ನಿಮಗೆ ಈ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇರೋದು. ಸೊ ಸ್ಯಾಂಡ್ವಿಚ್ ಯಾವ ಥರ ಮಾಡಬೇಕು ಅಂತ ನಿಮಗೆ ತೋರಿಸ್ತೇನೆ. ಸೊ ಇಲ್ಲಿ ನಾವು ತೊಗೋತಾ ಇರೋದು ಏನಪ್ಪ ಅಂದರೆ ಸಾಸೇಜ್. ಸೊ ಇಲ್ಲಿ ಏನು ಸಾಸೇಜ್ ಅಂತಂದರೆ, ಫಸ್ಟ್ ಈ ಥರ ಹಾಕ್ಕೊಳ್ಳಿ, ಮಯೋನೀಸ್ನ ಹಾಕೋಬೇಕು. ಸೊ ಇಲ್ಲಿ ನಾನು 2 ಮಯೋನೀಸ್ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ 2 ಮಯೋನೀಸ್ ಹಾಗೂ ಟೊಮೆಟೊ ಕ್ಯಾಚಪ್ ಕೂಡ ಯೂಸ್ ಮಾಡಬೇಕು. ಸೊ ಇಲ್ಲಿ ಟೊಮೆಟೊ ಕ್ಯಾಚಪ್ ಕೂಡ ಹಾಕಬೇಕು. ಇಲ್ಲಿ 3 ಸಾಸೇಜ್ ಹಾಕ್ತಾರೆ. ಸೊ ಅದು ನಮ್ಗೆ ಗೊತ್ತಿರೋಲ್ಲ. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸಾಸೇಜ್ಗಳನ್ನ. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಈ ಥರ ಸಾಸೇಜ್ ಎಲ್ಲ ಮಿಕ್ಸ್ ಆಗಬೇಕು, 2 ಮಯೋನೀಸ್ ಮಿಕ್ಸ್ ಆಗಬೇಕು, ಹಾಗೂ ಮತ್ತು ಇದು ಕೂಡ ನಿಮ್ಮ ಟೊಮೆಟೊ ಕ್ಯಾಚಪ್ ಕೂಡ ಮಿಕ್ಸ್ ಆಗಬೇಕು. ಸೊ ಇದ್ರ ಮೇಲೆ ಏನು ಮಾಡಬೇಕಪ್ಪ ಅಂದರೆ, ಒಂದು ಸ್ಟಫಿಂಗ್ಸ್ ಆಗಿ ಇಟ್ಕೊತ ಹೋಗಬೇಕು. ಸೊ ನಾನು ಇಲ್ಲೆಲ್ಲ ಈ ಥರ ಇಡ್ತೀನಿ. ಸೊ ನೆಕ್ಸ್ಟ್ ಬ್ರೆಡ್ ಸೇಮ್ ಅದೇ ಥರ ಮಾಡಬೇಕು. ಅಲ್ಲ ಆನಿಯನ್ಸ್ ಬರುತ್ತೆ. ಸೊ ಇಲ್ಲಿ ಈ ಥರ ಸ್ಟಫ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಈಸ್ ಆನಿಯನ್ಸ್ ಮತ್ತು ಹಾಗೂ ಟೊಮೆಟೊಸ್ ಹಾಕ್ತಾ ಇರೋದು. ಸೊ ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ನಿಮ್ಗೆ ಕ್ಯಾಚಪ್ಗಳನ್ನ ಹಾಕೋಕ್ಕಾಗುತ್ತೆ. ಸೊ ಡೈರೆಕ್ಟಲ್ಲಿ ಹಾಕಿದ್ರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾಚಪ್ಸ್ನ. ಸೊ ಇದೆಲ್ಲ ಒಂಥರ ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಫ್ಲೇವರ್ ಆಗುತ್ತೆ. ಸೊ ನೀವು ತಿಂದಮೇಲೆ ಗೊತ್ತಾಗುತ್ತೆ ಯಾವ ಥರ ಅಂತಂದ್ಬಿಟ್ಟು. ಸೊ ಇದು ಯೂಶ್ವಲಿ ಅಮೆರಿಕನ್ಸ್ ಅವ್ರು ಹೀಗೇ ತಿನ್ನೋದು. ಡಿಲಿಷಿಯಸ್ ಆಗಿ ಈಸಿಯಾಗಿ ಮಾಡ್ಕೊಂಡು ತಿಂತಾರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಸೊ ಇದು USA ಸ್ಯಾಂಡ್ವಿಚ್. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂತು ಸ್ಟೆಚ್. ಈ ಥರ ಮಿಕ್ಸಪ್ ಮಾಡಬೇಕು. ಸೊ ನೆಕ್ಸ್ಟ್ ಬ್ರೆಡ್ದು ಸ್ಲೈಸ್ ತೊಗೊಳ್ಳಿ. ಹಾಗೇನು ತೊಗೊಂಡು ಈ ಥರ ಹಚ್ಚಿ ನೋಡಿ ಎಷ್ಟು ಬೇಗ ಹತ್ಕೊಂಡು ಹೋಯಿತು. ಸೊ ಏನಕ್ಕೆ ನಾನು 3 ಸಾಸೇಜ್ ತೊಗೊಂಡಿದ್ದೆ ಅಂದರೆ, ಅವರು 3 ಸಾಸೇಜೇ ತೊಗೋದು. 3 ಡಿಫ್ರೆಂಟ್ ಟೈಪ್ ಆಫ್ ಟೇಸ್ಟ್ ಬರುತ್ತೆ 3 ಸಾಸೇಜ್ನ ಹಾಕಿದ್ರೆ. ಸೊ ಹುಳಿ ಇರುತ್ತೆ, ಸಿಹಿ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಒಂಥರ ಲೈಕ್ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಅದಕ್ಕೆ 3 ಸಾಸೇಜ್ನ ನಾವು ಯೂಸ್ ಮಾಡೋದು. ಎಸ್ಪೆಷಲಿ ಅಮೆರಿಕನ್ಸ್ ಯೂಸ್ ಮಾಡೋದು ಮಯೋನೀಸ್. ಈಗ ಇಂಡಿಯಾದಲ್ಲಿ ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಯೂಸ್ ಮಾಡ್ತಾರೆ, ಮಯೋನೀಸ್ ಆಗಲಿ ಹಾಗೂ ಸಿರಪ್ಸ್ ಆಗಲಿ. ಈಗ ಇಂಡಿಯಾದಲ್ಲಿ ಕೂಡ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ.
ಸೊ ಮೋಸ್ಟ್ ಪ್ರಾಬಲಿ USA ಇಂದನೇ ಇದು ಕಂಡುಹಿಡಿದಿದ್ದು, ಮಯೋನೀಸ್ ಆಗಲಿ ಈ ಥರ. ಸೊ ಬನ್ನಿ ನೆಕ್ಸ್ಟ್ ನಾವು ಸ್ಟಫ್ನ ಹಾಕೋಣ. ಸೊ ನೀವು ಟೊಮ್ಯಾಟೋಸ್ ಹಾಕಬೇಕು ಈ ಥರ. ಸೊ ಆನಿಯನ್ಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಚಿಕ್ಕ ಚಿಕ್ಕದಾಗಿ ಹಾಕಿ ಆನಿಯನ್ಸ್. ಸೊ ಇದನ್ನ ಏನು ಮಾಡೋಣ, ಸೊ ಈ ಥರ ನಾವು ಫಿಲ್ಲಿಂಗ್ ಮಾಡಿಬಿಡಬೇಕು. ಸೊ ನಿಮ್ಮದು ಒಂದು ಸ್ಯಾಂಡ್ವಿಚ್ ರೆಡಿ ಆಯಿತು. ಸೊ ಅಮೇರಿಕನ್ ಸ್ಯಾಂಡ್ವಿಚ್ ರೆಡಿ ಆಯಿತು. ಸೊ ಇದರ ನೆಕ್ಸ್ಟ್ ಸ್ಟೆಪ್ ಏನಂತ ನಿಮಗೆ ತೋರಿಸ್ತೀನಿ. ಸೊ ಇದೇ ಥರ ಮತ್ತೆ ಮಾಡ್ಕೊಳ್ಳಿ. ಇದರೊಳಗೆ ನ್ಯೂಟೆಲ್ಲಾನು ಹಾಕ್ಬೋದು. ಅಮೆರಿಕನಲ್ಲಿ ನ್ಯೂಟೆಲ್ಲಾ, ಹನಿ ಮತ್ತು ಅದು USA ಸ್ವೀಟ್ ಸ್ಯಾಂಡ್ವಿಚ್ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ಶೇರ್ ಮಾಡ್ತೇನೆ. ಸೊ ನಾವು ಬಟರ್ ತೊಗೋಬೇಕು. ಮೇನ್ ಅಂದರೆ ಬಟರ್. ಇವಾಗ ಇದರಿಂದಲೇ ನಿಮಗೆ ಗೊತ್ತಾಗೋದು ಲಾಸ್ಟ್ ಏನು ಫೈನಲ್ ಟಚ್ ನಾನು ಕೊಡ್ತೀನಿ. ಸೊ ಅಮೂಲ್ ಬಟರ್ ತೊಗೊಳ್ಳಿ, ಯಾವ ಬಟರ್ ಆದರೂ ತೊಗೋಬೋದು, ನಿಮ್ಮ ಇಷ್ಟ ಅದು. ಸೊ ಬನ್ನಿ ನಾನು ಫೈನಲ್ ಏನು ಮಾಡ್ತಾಯಿದ್ದೀನಿ ನಿಮ್ಗೆ ತೋರಿಸ್ತೇನೆ. ಕಟ್ ಮಾಡಿ. ಸೊ ಗ್ಯಾಸ್ ಹಚ್ಚಿ, ಗ್ಯಾಸ್ ಫ್ಲೇಮ್ ತುಂಬ ಹೈ ಆಗಿತ್ತು. ಸೊ ಬಟರ್ನ ಯೂಸ್ ಮಾಡ್ಕೊಳ್ಳಿ. ಸಾಸೇಜ್ನ ಬಟರ್ನ ಹಾಕಿದ್ನ ಈ ಥರ ಫ್ರೈ ಮಾಡ್ಕೊಳ್ಳಿ. ಸೊ ಯೂಶ್ವಲಿ ನನ್ನ ಹತ್ರ ಅದು ಗ್ಯಾಜೆಟ್ ಇಲ್ಲ. ಸೊ ನೀವು ಇದೇ ಥರ ನೀವು ಸ್ಟವಲ್ಲಿ ಇದು ಹೆಂಚಲ್ಲಿ ಕೂಡ ಮಾಡ್ಕೋಬೋದು. ಅದನ್ನ ರೋಸ್ಟ್ ಮಾಡಬೇಕು. ಸೊ ನಿಮ್ಮ ಹತ್ರ ಅದು ಮಾಡೋದು ಇಲ್ಲ ಅಂದರೆ ಈ ಥರ ಕೂಡ ನೀವು ಬಿಸಿಯಾಗಿ ಮಾಡ್ಕೋಬೋದು ಹೆಂಚಲ್ಲಿ. ಸೊ ತೊಂದರೆ ಏನಿಲ್ಲ. ಚೆನ್ನಾಗಿ ಬಿಸಿ ಆಗಿದೆ. ಸೊ ನಮ್ಮ ಸ್ಯಾಂಡ್ವಿಚ್ನ ಹಾಕಿಬಿಡೋಣ ಈ ಥರ. ಯೂಶ್ವಲಿ ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮಾಡೋದು ಮಷಿನ್ ಇತ್ತಂದರೆ ತುಂಬ ಈಸಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲ ಅಂದರೆ ಕೂಡ ಪರವಾಗಿಲ್ಲ, ನೀವು ಈ ಥರ ಹೆಂಚಲ್ಲಿ ಕೂಡ ಮಾಡ್ಕೋಬೋದು. ಕ್ರಿಸ್ಪಿ ಆಗಬೇಕು ಚೆನ್ನಾಗೆ. ಸ್ವಲ್ಪ ಮಾಡಿದ್ರೆ ಚೆನ್ನಾಗಾಗುತ್ತೆ. ಸೊ ಇನ್ನೂ ಸ್ವಲ್ಪ ಬಟರ್ ಹಾಕೊಳ್ಳಿ ಸೈಡಲ್ಲೆಲ್ಲ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ಸರ್ತಿ ಇದನ್ನು ತಿರ್ಸ್ಕೊಳ್ಳಿ. ಸೊ ನಮ್ಮ ಡಿಲಿಷಿಯಸ್ ಆಗಿ ಆಗೋಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ಸೊ ಬನ್ನಿ ಇದನ್ನು ಇಡೋಣ ಇಲ್ಲಿ ಕೊಂತ ಕೆಳಗಡೆ ಚೆನ್ನಾಗಿ ಆಗಲಿಕ್ಕೆ. ಸೊ ನೀವು ಎಷ್ಟು ಚೆನ್ನಾಗಿ ಬಟರ್ ಹಾಕ್ತೀರೋ ಅಷ್ಟು ಚೆನ್ನಾಗಿ ಆಗುತ್ತೆ. ಸೊ ಚೆನ್ನಾಗಿ ಈ ಥರ ಕ್ರಿಸ್ಪಿ ಕ್ರಿಸ್ಪಿ ಆಗಬೇಕು. ಸೊ ಚೆನ್ನಾಗಿ ಈ ಥರ ಕ್ರಿಸ್ಪಿ ಕ್ರಿಸ್ಪಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ. ನಿಮ್ಮ ಸ್ಯಾಂಡ್ವಿಚ್ ರೆಡಿ ಆಗ್ತದೆ. ಸೊ ಮಷೀನ್ ಇದ್ದರೆ ತುಂಬ ಈಸಿಯಾಗಿ ಸಖತ್ತಾಗಿ ಆಗುತ್ತೆ. ಸೊ ನನ್ನ ಹತ್ರ ಇಲ್ಲ. ಸೊ ಇಲ್ಲ ಅಂದರೂ ಕೂಡ ತೊಂದರೆ ಇಲ್ಲ, ನೀವು ಈ ಥರ ಹೆಂಚನ್ನ ಎಲ್ಲಾದರೂ ಪ್ಯಾನಲ್ಲಿ ತೊಗೊಂಡು ಕೂಡ ಮಾಡ್ಬೋದು. ಸೊ ಅದರಲ್ಲೇ ಮಾಡಬೇಕಂತ ಅನ್ನೋದು ಏನು ರೂಲ್ ಇಲ್ಲ. ಸೊ ಯು ಕ್ಯಾನ್ ಯೂಸ್ ಎನಿ ದಿಸ್ ಕೈಂಡ್ ಆಫ್ ಸ್ಟಫ್. ಸೊ ಯು ಕ್ಯಾನ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ, ನೋಡಿ ಎಷ್ಟು ಚೆನ್ನಾಗಾಗಿದೆ. ನಮ್ಮ 3 ಸ್ಯಾಂಡ್ವಿಚ್ ರೆಡಿ ಆಗಿದೆ. ಬನ್ನಿ ಕಟ್ ಮಾಡೋಣ, ಸರ್ವ್ ಮಾಡೋಣ. ಹೇಗಿರುತ್ತೆ ತಿಂದು ನೋಡಿ, ಟೇಸ್ಟ್ ಮಾಡಿ ನಿಮಗೆ ಹೇಳ್ತೇನೆ ಯಾವ ಥರ ಇದೆ ಅಂತ ಈ ಸ್ಯಾಂಡ್ವಿಚ್. ಸೊ ಬನ್ನಿ ಕಟ್ ಮಾಡೋಣ. ನಾವು ಸ್ಯಾಂಡ್ವಿಚ್ ರೆಡಿ ಆಯಿತು, ಎಷ್ಟು ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ. ಸೊ ಬನ್ನಿ ಟೇಸ್ಟ್ ಮಾಡೋಣ, ನೋಡೋಣ ಯಾವ ಥರ ಆಗಿದೆ ಅಮೇರಿಕನ್ ಫ್ರೆಂಚ್ ಸ್ಯಾಂಡ್ವಿಚ್.
ಫೈನಲಿ ನಮ್ಮ ಫ್ರೆಂಚ್ ಸ್ಯಾಂಡ್ವಿಚ್ USA ಫ್ರೆಂಚ್ ಸ್ಯಾಂಡ್ವಿಚ್ ರೆಡಿ ಆಯಿತು. ಸೊ ಬನ್ನಿ ತಿನ್ನೋಣ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನೋಡೋಣ. ಬನ್ನಿ ಯಾವ ಥರ ಟೇಸ್ಟ್ ಇರುತ್ತೆ. ನಾನು ಕೂಡ ಟೇಸ್ಟ್ ಮಾಡಬೇಕು. ಅಮೆರಿಕನ್ ಫ್ರೆಂಚ್ ಸ್ಟೈಲ್ ಕಟ್ ಮಾಡ್ಕೊಂಡಿದ್ವಿ. ಸೊ ಮಕ್ಕಳು ಬಂದಿದ್ದಾರೆ, ಅವ್ರಿಗೂ ಕೊಡಬೇಕು, ಟೇಸ್ಟ್ ನೋಡ್ತಾರೆ. ಸೊ ಆರ್ ಯು ರೆಡಿ ಟು ಹ್ಯಾವ್? दीदी सैंडविच बनाए, हम टेस्ट करके आपको बोलेंगे. So चलो खाओ, बोलो कैसा है अमेरिकन सैंडविच. This is really tasty. How is the taste that? Yes, nice. Tasty like American? Yes. See. ಸೊ ನೀವು ಕೂಡ ಹಿಂಗೆ ಮಾಡಿ ನಿಮ್ಮ ಮಕ್ಳಿಗೆ ಕೂಡ ತಿನ್ನಿಸಿ, ತುಂಬ ಟೇಸ್ಟ್ ಆಗಿರುತ್ತೆ, ಯಮ್ಮಿಯಾಗಿ. ಸೊ ಬನ್ನಿ ನಾನು ಕೂಡ ಟೇಸ್ಟ್ ಮಾಡ್ತೇನೆ. ಸೊ ನಾನು ನೋಡ್ತಾ ಇರೋದು ಅಮೆರಿಕನ್ ಸ್ಯಾಂಡ್ವಿಚ್. ಯಮ್ಮಿ, ಡಿಲಿಷಿಯಸ್. ಅಚ್ಚನಾ? ನಿಜವಾಗ್ಲೂ ಟೇಸ್ಟ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ತುಂಬ ಈಸಿಯಾಗ ತುಂಬ ಶಾರ್ಟ್ ಟೈಮಲ್ಲಿ ಕೂಡ ನೀವು ಇದು ಮಾಡ್ಬೋದು. ಸ್ಯಾಂಡ್ವಿಚ್ ನಿಮ್ಮ ಮಕ್ಕಳಿಗೆ ತಿನ್ನಿಸಿ, ಎಸ್ಪೆಷಲಿ ಸ್ಕೂಲ್ಗೆ ಹೋಗೋ ಟೈಮಲ್ಲಿ. ಬೇರೆ ಯಾವಾಗಾದರೂ ನಿಮಗೆ ಸ್ನ್ಯಾಕ್ಸ್ ತಿನ್ನಿಸ್ಬೇಕಂದ್ರೆ ಈ ಥರ ಮಾಡ್ಕೊತೀನಿ ಅಂತ ಈ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. मुझे उम्मीद नहीं थी हमारे दीदी अमेरिकन सैंडविच इतना अच्छा बनाते हैं. मुझे पक्का उम्मीद ही नहीं थी. मुंह में एक बार बाइट लिया, मैं मुंह में पिघल गया वो सैंडविच. इतना अच्छा बनाए थे हमारे दीदी. इसलिए आप भी घर में बनाइए, खाइए, आपके फैमिली के साथ एंजॉय करिए. इसलिए बाय बाय. सब्सक्राइब, शेयर एंड कमेंट करिए. आप भी एंजॉय करिए. बाय बाय. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಚಾನಲ್ನ ನೀವು ನೋಡ್ತಾ ಇರಿ ಅಂತ ಈ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತೀನಿ. ಸೊ ಎವ್ರಿ ಒನ್, ಬಾಯ್ ಬಾಯ್ ಗಾಯ್ಸ್, ಬಾಯ್ ಬಾಯ್, ಟೇಕ್ ಕೇರ್.